ಎಲ್ರಿಗೂ ನಮಸ್ಕಾರ. ಪಾಯಿಂಟ್ ಬ್ಲಾಂಕ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಒರಿಜಿನಲ್ ಸಿಂಗಲ್ಸ್. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇತಿಹಾಸದಲ್ಲೇ ಕನ್ನಡಿಗರು ಪ್ರಪ್ರಥಮ ಬಾರಿಗೆ ಯುರೋಪ್ನಲ್ಲಿ ಶೂಟ್ ಮಾಡಿರುವಂತಹ ಒರಿಜಿನಲ್ ಸಿಂಗಲ್ಸ್ ಇದಾಗಿದೆ, ಹನಿ ಹನಿ. ಸೊ ಒಳ್ಳೇದಾಗ್ಲಿ. ಹನಿ ಅಂದ್ರೆ ಒಂದು ಮಳೆ ನೀರಿನ ಹನಿ ಅಂತಾನೂ ಹೇಳ್ಬೋದು. ಹನಿ ಇನ್ನೊಂದು ಅರ್ಥ ಇಂಗ್ಲಿಷ್ ಪ್ರಕಾರವಾಗಿ ಹೇಳೋದಂದ್ರೆ ಜೇನು. ಸೊ ಎಲ್ಲರ ಬಾಳು ಜೇನಿನಂತಿರ್ಲಿ ಅಂತ ಹಾರೈಸ್ತಾ ಈ ಒಂದು ಒರಿಜಿನಲ್ಸ್ ಅನ್ನ ಲಾಂಚ್ ಮಾಡೋದಕ್ಕೆ ಬಂದಿದ್ದಾರೆ. ಕನ್ನಡ ಇಂಡಸ್ಟ್ರಿಯ ಹೆಮ್ಮೆ ಅಂತ ಹೇಳ್ಬೋದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. PRK ನ ಮುಖ್ಯಸ್ಥರು ಬಂದಿದ್ದಾರೆ. ಹಾಗೆ ನಮ್ಮ NM ಸುರೇಶ್ ಸರ್ ಅವರು ಬಂದಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾನ್ಯ ಅಧ್ಯಕ್ಷರು ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಎಲ್ಲ ನಲ್ಮೆಯ ಮಾಧ್ಯಮ ಮಿತ್ರರೇ, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನೊಂದು ಖುಷಿಯ ವಿಚಾರ ಅಂತ ಏನಪ್ಪಾ ಅಂತ ಹೇಳಿದ್ರೆ, ಟೆಕ್ಕಿಗಳು ಸೇರಿ ಮಾಡಿರುವಂತಹ ಈ ಒಂದು ಒರಿಜಿನಲ್ಸ್ ನನಗೆ ಯಾವಾಗೂ ಅನ್ಸುತ್ತೆ, ಕರ್ನಾಟಕದಲ್ಲಿ ಇರೋರ್ಗಿಂತ ಸಾಗರದಾಚೆಗಿನ ಕನ್ನಡಿಗರಿಗೆ ಹೆಚ್ಚು ಕನ್ನಡದ ಬಗ್ಗೆ ಪ್ರೀತಿ, ಒಲವು, ಸೆಳೆತ ಅಂತ ಅನ್ನಿಸುತ್ತೆ. ತಂದೆ ಆಲೂರು ನಾಗಪ್ಪ ಅವರು ಒಂದ್ ಕಡೆ ಬರೀತಾರೆ, ನೀನು ದುಡಿಮೆಗಾಗಿ ದುಬೈಗೆ ಹೋಗಿ ದುಡಿಯುತ್ತಲಿರಲಿ, ಜರ್ಮನಿಯಲ್ಲಿ ವಿಜೃಂಭಣೆಯಿಂದ ಜೀವಿಸುತ್ತಿರಲಿ, ಅಮೆರಿಕದಲ್ಲಿ ಹೆಸರು ಗಳಿಸಿ ಶಿಖರವೇರಲಿ, ಆಸ್ಟ್ರೇಲಿಯಾದಲ್ಲೇ ಸುಖ ಸ್ವರ್ಗವೇ ಇರಲಿ, ಮರೆಯಬೇಡವೋ ನಮ್ಮ ಕನ್ನಡ ನುಡಿಯ, ತೊರೆಯಬೇಡವೋ ನಮ್ಮ ಕನ್ನಡ ನಾಡ, ಎಚ್ಚರಾಗು ಕನ್ನಡಿಗ ಅಂತ. ಹಾಗೆ ಸಾಗರದಾಚೆ ಇರುವಂತಹ ಎಲ್ಲ ನಲ್ಮೆಯ ಕನ್ನಡಿಗರು ಬಹಳ ಪ್ರೀತಿಯಿಂದ ಹನಿ ಹನಿ ಒರಿಜಿನಲ್ ಸಿಂಗಲ್ಸ್ ಅನ್ನ ಹೊರತರ್ತಿದ್ದಾರೆ. ಎಲ್ರಿಗೂ ಶುಭವಾಗ್ಲಿ. ಈ ಒಂದು ಕನ್ನಡ ಭಾವ ಏನಿದೆ ಅದೆಲ್ಲರಿಗೂ ಒಂದು ಪ್ರೇರಣೆ ಅಂತ ಹೇಳ್ತಾ, ಟೆಕ್ಕೀಸೆ ಸೇರಿ ಮಾಡಿರುವಂತದ್ದು ಶುಭವಾಗ್ಲಿ ನಿಮ್ಮೆಲ್ಲರಿಗೂ ಅಂತ ಹಾರೈಸ್ತಾ, ಈಗ ಅಶ್ವಿನಿ ಮ್ಯಾಮ್ ದಯವಿಟ್ಟು ನಿಮ್ಮ ಶುಭ ನುಡಿಯೋ. ಹನಿ ಹನಿ. ಥ್ಯಾಂಕ್ ಯು ಮ್ಯಾಮ್. ಏನನ್ನಿಸ್ತು ದಯವಿಟ್ಟು ಹೇಳಿ. ಎಲ್ರಿಗೂ ನಮಸ್ಕಾರ. ಪಾಯಿಂಟ್ ಬ್ಲಾಂಕ್ ಕ್ರಿಯೇಷನ್ಸ್ ಅವರು ಹನಿ ಹನಿ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಲಿರಿಕ್ಸ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಆ್ಯಂಡ್ ಆಫ್ ಕೋರ್ಸ್ ದಿ ಆ್ಯಕ್ಟರ್ ರಾಕಿ ಆ್ಯಂಡ್ ದ ಸಿಂಗರ್ ಸೂಪರ್ ವಾಯ್ಸ್. ದೇ ಆರ್ ಜಸ್ಟ್ ಬ್ಲೋನ್ ಬೈ ದ ವಾಯ್ಸ್. ಆ್ಯಂಡ್ ರಾಕಿ ಅವ್ರ ಫ್ಯಾಮಿಲಿಗೆ ನಮ್ಗೆ ತುಂಬ ಕ್ಲೋಸ್. ಹೀ ಈಸ್ ವೆರಿ ಟ್ಯಾಲೆಂಟೆಡ್, ಈಸ್ ಅ ಸೂಪರ್ ಡಾನ್ಸರ್ ಆಸ್ ವೆಲ್, theatre artist as well, and a professional. So wishing him and the team all the very best. Thank you so much ma'am. ಅವರ ತಾಯಿ ಥ್ಯಾಂಕ್ ಮಾಡ್ತಿದ್ದಾರೆ ಮ್ಯಾಮ್ಗೆ. ಹ್ಯಾಪಿ ಅಂಡ್ ಸೇಫ್ ಜರ್ನಿ ಅಂತ ಮ್ಯಾಮ್ಗೆ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ 10 ವರ್ಷದ ಮಗು ಇದ್ದಾಗ ಜರ್ಮನಿಗೆ ಹೋಗಿದ್ರು ಕೂಡ ಅವರ ತಾಯಿ ಹೇಳ್ತಿರು, ಮನೇಲೆಲ್ಲ ನಾವು ಪಕ್ಕ ಕನ್ನಡನೇ ಮಾತಾಡೋದು, ಸೊ ಹಾಗಾಗಿ ಚೆನ್ನಾಗಿ ಕನ್ನಡದಲ್ಲಿ ಕೂಡ ಮಾತಾಡ್ತಾರೆ ಅಂತ. ರಕಿ ದಯವಿಟ್ಟು ನಿಮ್ಮ ಮಾತನ್ನು ಕೇಳೋಕೆ ಕಾಯ್ತಿದೀವಿ. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರಕ್ಕಿ ಸುರೇಶ್, ಜರ್ಮನಿಯಿಂದ. ಕುತ್ಕೊಂಡದ? ಫಸ್ಟ್ಲಿ ನಾನು ಇಲ್ಲಿ ಬಂದಿರೋ ಪ್ರೆಸ್ ಅವ್ರಿಗೆ, ಮೀಡಿಯಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫಾರ್ ಟೇಕಿಂಗ್ ಟೈಮ್ ಕಮಿಂಗ್ ಹಿಯರ್. ವಿ ಆರ್ ಅಬ್ಸಲ್ಯೂಟ್ಲಿ ಗ್ರೇಟ್ಫುಲ್ ಅಂಡ್ ಅಪ್ರಿಷಿಯೇಟ್ ನಿಮ್ದೆಲ್ಲರದ ಸಪೋರ್ಟ್. ಅಂಡ್ ಅಶ್ವಿನಿ ಆಂಟಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಸಮ್ ಟೈಮ್ ಟುಡೇ ಅಂಡ್ ಕಮಿಂಗ್ ಹಿಯರ್. ವಿ ಆರ್ ಕಂಪ್ಲೀಟ್ಲಿ ಆನರ್ಡ್ ಟು ಹ್ಯಾವ್ ಯು ಹಿಯರ್. ಆಕ್ಚುಲಿ ಅಮ್ಮ ಮತ್ತೆ ನಾನು ಅಶ್ವಿನಿ ಆಂಟಿಗೆ ಹನಿ ಹನಿ ಸಾಂಗ್ ತೋರಿಸಾಗ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಶಿ ಎಂಜಾಯ್ಡ್ ಇಟ್, ಶಿ ಅಪ್ರಿಷಿಯೇಟೆಡ್ ಇಟ್, ಅಂಡ್ ಆನ್ ಟಾಪ್ ಆಫ್ ಆಲ್ ದಟ್ ಶಿ ಸೆಡ್ ದಟ್ ಶಿ ವುಡ್ ಕಮ್ ಟು ದಿಸ್ ಇವೆಂಟ್. ವಿ ವರ್ ಬ್ಲೋನ್ ಅವೇ. ಸಖತ್ತು. ತುಂಬಾನೇ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಐ ವುಡ್ ಲೈಕ್ ಟು ಥ್ಯಾಂಕ್ ಸುರೇಶ್ ಅವರೇ ಮತ್ತೆ ಗಿರೀಶ್ ಸರ್ ಫಾರ್ ಆಲ್ಸೋ ಕಮಿಂಗ್ ಹಿಯರ್, ಮೇಕಿಂಗ್ ಸಮ್ ಟೈಮ್. We really appreciate it and we're so honored to have you here. Thank you, sir. Thank you, Girish, sir. Of course, ನಾನು ಪಾಯಿಂಟ್ ಬ್ಲಾಂಕ್ ಕ್ರಿಯೇಷನ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ನನಗೆ ಒಂದು ಸೂಪರ್ ಆಗಿರೋ ಆಪರ್ಚುನಿಟಿ ಕೊಟ್ಟರು ಟು ವರ್ಕ್ ಆನ್ ದಿಸ್ ಫ್ಯಾಂಟಾಸ್ಟಿಕ್ ಪ್ರಾಜೆಕ್ಟ್, ಸ್ಪೆಷಲ್ ಪ್ರಾಜೆಕ್ಟ್. ಏನಕ್ಕೆ ಫಸ್ಟ್ ಟೈಮ್ ಒಂದು ಒರಿಜಿನಲ್ ಕನ್ನಡ ಸಾಂಗ್ ಔಟ್ಸೈಡ್ ಆಫ್ ಇಂಡಿಯಾ, ಯುರೋಪ್, ಜರ್ಮನಿಯಲ್ಲಿ ಶೂಟ್ ಮಾಡಿರೋದು, ಪ್ರೊಡ್ಯೂಸ್ ಮಾಡಿರೋದು, ರಿಲೀಸ್ ಮಾಡಿರೋದು. ಇಟ್ಸ್ ಸೋ ಸ್ಪೆಷಲ್ ಅಂಡ್ ಸಚ್ ಅ ಪ್ರೌಡ್ ಮೂಮೆಂಟ್ ಫಾರ್ ಎಲ್ಲ ಕನ್ನಡ ಪೀಪಲ್ಗೆ. ಥ್ಯಾಂಕ್ ಯು ಸೋ ಮಚ್.
And Raghav, thank you so much for selecting me as a lead role from the audition and giving me the chance to work with such amazing, talented group of people. And also, Raghav, thank you so much for taking care of me. And I would like to thank Vishal, Rohit, Lokesh from my team who are here today, and everyone else who are in Germany. And of course, last but definitely not the least, ನಾನು ವೆಂಕಟ್ ಅಂಕಲ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ for organizing all of this, arranging all of this. Uncle, we are so grateful for your support. Thank you so much. Thank you. ಆಕ್ಚುಲಿ ರಕಿ, ನಾನು ಪದೇ ಪದೇ ಹೇಳ್ತಿದ್ದೆ ನೀವು ಪಕ್ಕ ಕನ್ನಡದಲ್ಲೇ ಮಾತಾಡ್ತೀರಾ ಅಂತ. ಕನ್ನಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಆದ್ರೆ ಮಧ್ಯ ಇಂಗ್ಲಿಷ್ ನುಸುಳಿಸ್ತೆ, ಯಾಕಂದ್ರೆ ಪಾಪ ನೀವು ಅಲ್ಲೇ ಬೆಳೆದಿರುವಂತದ್ದು. ಆಗ್ಲೇ ಇನ್ನೊಂದು ಕ್ಯೂ ಕೊಟ್ಟಿದ್ದೆ, ನಿಮಗೂ ಸಿನಿಮಾ ರಂಗಕ್ಕೂ ನಿಮ್ಮ ಹಿರಿಯರೊಬ್ಬರದು ನಂಟಿದೆ ಅಂತ, ಅದನ್ನ ಹೇಳ್ಬಹುದಾ? ಆಕ್ಚುಲಿ ನನ್ ಕನ್ನಡ ಅಷ್ಟೊಂದು ಗೊತ್ತಿಲ್ಲ, ಸೊ ಇದು ನಂಗೆ ಅಷ್ಟು ನೀಟಾಗಿ ಅರ್ಥ ಆಗಲ್ಲ. ಇನ್ನೊಂದ್ಸತಿ ಹೇಳ್ತೀರಾ? ನಿಮ್ಮ ತಾತನಿಗೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಕನೆಕ್ಷನ್ ಇದೆ, ಏನದು? ಆಫ್ ಕೋರ್ಸ್, ಆಕ್ಚುಲಿ ನನ್ನ ತಾತ he produced ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮೂವಿ, ಸೊ ಹಂಗಾಗಿ ಹೊಸ ಬೆಳಕು ಅಂತ ಮೂವಿ. ಸೊ ಅವ್ರು ಎಷ್ಟೊಂದು ಸ್ಟೋರೀಸ್ ಹೇಳ್ತಿದ್ರು ಅದ್ರ ಬಗ್ಗೆ. ಅಂಡ್ ಆಕ್ಚುಲಿ ನನಗೆ ಫಿಲ್ಮ್ ಮೇಕಿಂಗು and acting, adradella interest actually. And when I was a small kid, I had this interest, so I studied film, and I also did student films. I acted in theater, drama, English alli, German alli, and of course on top of that ನನ್ನ ತಾತ ಎಷ್ಟೊಂದು ಸ್ಟೋರೀಸ್ ಎಲ್ಲ ಹೇಳ್ತಿದ್ರು ಇದ್ರ ಬಗ್ಗೆ. ಹಂಗಾಗಿ ನಂಗೆ ಇದ್ರ ಪ್ಯಾಷನ್ ಮತ್ತೆ ಇಂಟ್ರೆಸ್ಟ್ ಬಂತು. ನಮ್ಮ ತಾತ ಅವ್ರ ಹೆಸರು ರಾಜ್ಕುಮಾರ್, ಸಾರಿ ರಾಜಶೇಖರ್ ಅಂತ. ಎಸ್, ನನ್ನ ತಾತ ಹೆಸರು ರಾಜಶೇಖರ್ ಅಂತ, SA ರಾಜಶೇಖರ್. ಕನ್ನಡದಲ್ಲಿ ಸಿನಿಮಾ ಮಾಡೋ ಉದ್ದೇಶ ಇದೆಯಾ? ಸಾಲಿಗ್ರಾಮಿ. ಎಸ್, ಕನ್ನಡದಲ್ಲಿ ಸಿನಿಮಾ ಮಾಡೋ ಉದ್ದೇಶ ಇದೆಯಾ ಅಂತ? ಎಸ್ ಇದೆ ನನಗೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ, ನಿಮ್ಮ ಸಪೋರ್ಟ್ ಇಂದ ಐ ವುಡ್ ಲವ್ ಟು grow. I would love to be encouraged. ನನ್ನ ಟೀಮ್ಗೂ ಎನ್ಕರೇಜ್ ಮಾಡಿ ಹಿಂಗೆ ಸಪೋರ್ಟ್ ಮತ್ತೆ ಬ್ಲೆಸ್ಸಿಂಗ್ಸ್ ಕೊಟ್ಟು, and hopefully we bring you many more projects ಇದರ ತರ. What do you do in Germany? I actually work in Germany, so I'm working as an innovation engineer. So actually ನಾನು ಕರ್ನಾಟಕದಲ್ಲೇ ಹುಟ್ಟಿರೋದು, ಆದ್ರೆ ಬೆಳೆದಿದ್ದು ಆಲ್ಮೋಸ್ಟ್ ಕಂಪ್ಲೀಟ್ಲಿ ಜರ್ಮನಿನಲ್ಲೇ. ಸೊ ಅದಕ್ಕೆ ನನ್ನ ಕನ್ನಡ ಒಂದೊಂದು ಟೈಮ್ ವಿಯರ್ಡ್ ಆಗಿ ಕೇಳಿಸಿದ್ರೆ, ಎಲ್ಲಾದ್ರೆ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. Yes. And once again, I would like to thank nimmellargu ivattu ಇಲ್ಲಿ ಬಂದಿರೋದಕ್ಕೆ for showing so much love and care, and I ask for your blessings. I ask for ella Kannada people the blessings to bless us so that we can grow and persevere with our passion. Thank you. Thank you so much. ನಮಗೆ ಶುಭ ಹಾರೈಸೋದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಬಂದಿದ್ದಕ್ಕಾಗಿ ನನಗೆ ಆಂಧ್ರ ಹೋಗಿದ್ದೆ. ನಿನಗೆ ಫೋನ್ ಮಾಡಿದಾಗ ಚಿತ್ರೂರಿದ್ದೆ. ಪ್ರೆಸ್ ಮೀಟ್. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವರು ಇಲ್ಲಿ ಸೇರಿದ್ದೀರಾ. ಹಾಗೆ ಚಿನ್ನೇಗೌಡ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನೋಡಿ, ಅಶ್ವಿನಿ ಮೇಡಮ್ ಹೊರಡ್ತಿದ್ದ ಹಾಗೆ ಸ್ಥಾನ ತುಂಬುವುದಕ್ಕೆ ರಾಜ್ಕುಮಾರ್ ಸರ್ ಅವರ ಕುಟುಂಬದ ಮತ್ತೊಬ್ಬರು ಪ್ರಮುಖರು ಬಂದಿದ್ದಾರೆ. ಹೌದು, ಮಾಧ್ಯಮದವರಿಗೆ ಮತ್ತೆ ಸುರೇಶ್ ಸರ್, ಗಿರೀಶ್ ಸರ್, ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿದ್ದೀರಾ. ಸೊ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ದೂರ ನಾವು ಕನ್ನಡ ತೊಗೊಂಡೋಗ್ತೀವಿ. ಸೊ ಬೇಸಿಕಲಿ ಮೂವ್ ಆನ್ ಅನ್ನೋ ಒಂದು ಥೀಮ್ ತೊಗೊಂಡು ನಾವು ಬೇಸಿಕಲಿ ಐ ಲಿವ್ ಇನ್ ಜರ್ಮನಿ 5 yearsಯಿಂದ. ಐ ವರ್ಕ್ ಇನ್ IT ಕಂಪನಿ. ಸೊ 5 days IT-ನಲ್ಲಿ ವರ್ಕ್ ಮಾಡ್ತೀವಿ. ರಿಮೈನಿಂಗ್ ವೀಕೆಂಡ್ಸಲ್ಲಿ ಸ್ಯಾಟರ್ಡೇ ಸಂಡೇನಲ್ಲಿ ನಾವು ಸ್ಕ್ರಿಪ್ಟಿಂಗಿಂದ ಹಿಡಿದು ಶೂಟಿಂಗಿಂದ ಹಿಡಿದು ಎಲ್ಲ ಮುಗಿಸಿ, ಸೊ ವಿದಿನ್ ದೋಸ್ 2 days ಆಫ್ ವೀಕೆಂಡ್ ವಿ ಪುಲ್ಡ್ ಇಟ್ ಆಫ್ ದಿಸ್ ಸಾಂಗ್. ಸೊ ಎಲ್ಲ ಟೀಮ್ ನಮ್ಮ ವಿಷನ್ ಏನಿತ್ತು ಅಂತ ಹೇಳಿದರೆ, ಇಂಗ್ಲೀಷಿಗೆ ಹೇಗೆ ಗ್ಲೋಬಲ್ ಆಡಿಯನ್ಸ್ ಇದೆಯೋ ಅದೇ ರೀತಿ ಕನ್ನಡ ಸಾಂಗಿಗೆ ಯಾಕೆ ಗ್ಲೋಬಲ್ ಆಡಿಯನ್ಸ್ ಇರಬಾರ್ದು. ಸೊ ದ್ಯಾಟ್ ವಾಸ್ ದ ವಿಷನ್, and we wanted the content from Karnataka straight away going to international platforms. So Germany first of its kind original ನಡೆದಿರೋದು. So we are very happy that ಕನ್ನಡಕ್ಕೆ ಫಸ್ಟ್ ಹೆಜ್ಜೆ ಇಟ್ಟಿದ್ದೀವಿ, ಬಟ್ ಇದು ಕೊನೆಯದಲ್ಲ. I think we will be doing much more content, short movies, bigger movies we'll be doing. So I think we all need your support. So thank you very much sir, Suresh sir, Giri sir, ಇಲ್ಲಿ ಮಾಡ್ಕೊಟ್ಟಿದ್ದಕ್ಕೆ. Thank you sir. So I think thanks to Venkat sir also for arranging everything. So I think if you look at the content, like
ಮ್ಯೂಸಿಕ್ ಕಂಪೋಸರ್ ಇಲ್ಲಿದ್ದಾರೆ ವಿಶಾಲ್ ಅವರು. ವಿ ವರ್ಕ್ ಆಲ್ಮೋಸ್ಟ್ ಫಾರ್ 9 months ವರ್ಕ್ ಮಾಡಿದ್ವಿ. ಲೈಕ್ ಬೇಸ್ ಲೈನ್ ಟ್ಯೂನಿಂದ ಹಿಡಿದು ಲಿರಿಕ್ಸ್ನ ತಗೊಂಡ್ಬಂದು. ಸೊ ವಿ ಡಿಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್. ನನ್ ಆಫ್ ದ ಟೀಮ್ ಮೆಂಬರ್ಸ್ 25 ಟೀಮ್ ಮೆಂಬರ್ಸ್ ಇದ್ರು, ಯಾರಿಗೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಇಟ್ ಟುಕ್ 6 months ಫಾರ್ ದ ಮ್ಯೂಸಿಕ್. ಅದಾದಮೇಲೆ ದೆನ್ ವಿ ಹ್ಯಾವ್ ಟು ಡೂ ದ ಆಡಿಷನ್ಸ್. ದ ಬೆಸ್ಟ್ ಆಕ್ಟರ್ ವಿ ಗಾಟ್ ವಾಸ್ ರಾಖಿ, followed by Anamika and Amrita, the lead actress, and 3 people start ಮಾಡಿದ್ದು, and it ended up with 28 team members, and we made this. So thank you very much. ಇವತ್ತು ನೀವೆಲ್ಲ ಬಂದಿದ್ದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಎಷ್ಟು ಪುಷ್ ಮಾಡ್ತಿರೋ ಅಷ್ಟು ದೂರ ಕನ್ನಡ ತಗೊಂಡು ಹೋಗ್ತೀವಿ ನಾವು. ಎಷ್ಟು ದಿನ ಶೂಟ್ ಮಾಡಿದ್ರಿ ನೀವು? ಸೊ ವೀಕೆಂಡಲ್ಲಿ 2 weekends ಮಾಡಿದ್ವಿ, 2 days. ಸೊ ಟೋಟಲ್ 4 days ಆಕ್ಚುಯಲ್ ಪ್ರೊಡಕ್ಷನ್. ಪ್ರೀ ಪ್ರೊಡಕ್ಷನ್ ಆಕ್ಟಿವಿಟೀಸ್ 3 months ಮುಂಚೆನೇ ಸ್ಟಾರ್ಟ್ ಆಗಿತ್ತು. ಸೊ ಆಲ್ ಆಕ್ಟಿವಿಟೀಸ್ ವಿಲ್ ಬಿ ಡನ್ ಆನ್ ಸ್ಯಾಟರ್ಡೆ ಅಂಡ್ ಸಂಡೇ. ಈಗ ಆಲ್ರೆಡಿ ಆಲ್ಬಮ್ಸ್ ಇದೆ, ಬಿಟ್ಟಿದ್ರಾ ಹೊರಗಡೆ? ಇದು ಯೂಟ್ಯೂಬ್ ಅಲ್ಲಿ ಇದೆ. ಯಾವ ನಮ್ಮ ಪ್ರೊಡಕ್ಷನ್ ಚಾನೆಲ್ ಅಲ್ಲೇ, ಪಾಯಿಂಟ್ ಬ್ಲಾಂಕ್ ಕ್ರಿಯೇಷನ್ ಚಾನೆಲ್ ಇಂದಾನೆ ವಿ ಹ್ಯಾವ್ ದ ಒರಿಜಿನಲ್ ರೈಟ್. ಸೊ ಅಲ್ಲಿಂದಾನೆ. ಸೊ ಅರೌಂಡ್ 15,000 euros we spent, which is like 15 lakh rupees, Indian rupees. So euros ಅಲ್ಲಿ it's much more expensive than what we can do here. ಇದು ನೆಕ್ಸ್ಟ್ ನಿಮ್ಮ ಫ್ಯೂಚರ್ಗೆ ಸಿನಿಮಾ ಇಂಟೆನ್ಷನ್ಗೆ ದಾರಿ ಆಗುತ್ತಾ? ಹೌದು, ನಮಗೆ ಕನ್ನಡ ಬೇಸ್ ಲೈನ್ ಹಿಡ್ಕೊಂಡೇ ಮುಂದೆ ಹೋಗ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈವನ್ ಇಂಗ್ಲಿಷ್ ಸಾಂಗ್ ಮಾಡಿದ್ರು ಅದರಲ್ಲಿ ರ್ಯಾಪ್ ಕನ್ನಡ ಬರ್ಬೋದು. ಸೊ ನೀವು ನೋಡಿರ್ಬೋದು ಇಲ್ಲಿ ಇಂಗ್ಲಿಷ್ ರ್ಯಾಪ್ ತಂದಿದ್ದೀವಿ ನಾವು, ಬಿಕಾಸ್ ವಿ ವಾಂಟೆಡ್ ಟು ಬ್ರಿಂಗ್ ದಟ್ ಇಂಟರ್ನ್ಯಾಷನಲ್ ಎಲಿಮೆಂಟ್. ಕನ್ನಡ ಸಾಂಗಲ್ಲಿ ಇಂಗ್ಲಿಷ್ ರ್ಯಾಪ್ ಅದು ನಮ್ಮದೇ ಲೈಕ್ ಕ್ರಿಯೇಟಿವಿಟಿ. ವಿಶಾಲು ನಾನು ಸೇರ್ಕೊಂಡು ಓಕೆ ಲೆಟ್ಸ್ ಪುಟ್ ಇಂಗ್ಲಿಷ್ ರ್ಯಾಪ್ ಅಂತ. ಇದರೊಳಗಡೆ ಮೂವ್ ಆನ್ ಕಲ್ಚರ್ ತಂದಿದ್ದೀರಾ? ಸಮ್ ಮೋರ್ ಕಲ್ಚರ್ಸ್ ಟು ಬ್ರಿಂಗ್ ಇನ್? ಡಿಪೆಂಡ್ಸ್ ಅಪಾನ್ ದ ಥೀಮ್. ಥೀಮ್ ಬಂತು ಅಂದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ. ಸೊ ಇಟ್ ಶುಡ್ ಬಿ ಅ ಸ್ಟ್ರಾಂಗ್ ಥೀಮ್. ಮೂವ್ ಆನ್ ಅಲ್ಲಿ ತುಂಬಾ ಜಾಸ್ತಿ ಅಲ್ಲ? I think move on like it relates to everything in life. Everything. It's not just one vertical everywhere. So I think my IT industry experience na reuse ಮಾಡಕಾಯಿತು, and that was the reason we were able to pull it off. Otherwise we don't have any background in the media as such. Any personal experiences ಏನಾದ್ರು ಇದೆಯಾ? ಅದು ಫಸ್ಟ್ ಟೈಮ್ ರಾಖಿ ಮತ್ತೆ ಬೇಡ ಸರ್ ಹೇಳೋದು. ಓಕೆ, ಪರ್ಸನಲ್ ಆಗಿ ಹೇಳಿ. ಅವರೆಲ್ಲ ಅಮೆರಿಕನ್ಸ್ ಎಲ್ಲ ಓಪನ್ ಆಗಿ ಹೇಳ್ತಾರೆ. ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಲೈಕ್ ಶೂಟಿಂಗ್ ಮಾಡ್ಬೇಕಾರೆ, ಅದು ಸ್ವಿಮ್ ಸೂಟ್ ಶೂಟ್ ಮಾಡ್ಬೇಕಾರೆ ಲೀಡ್ ಆಕ್ಟರ್ಸ್ಗಿಂತ ಜಾಸ್ತಿ ನಾಚ್ಕೊಂಡಿದ್ದು ನಮ್ಮ ರಾಖಿ. ಆನ್ಸರ್ ಮಾಡೋದೇ ಚೇಂಜ್ ಮಾಡ್ಬಿಟ್ರು. ಚೆನ್ನಾಗಿ ಕ್ಲೆವರ್ ಆಗಿ ಅಲ್ವಾ? ಒಂದು ಫನ್ನಿ ಸ್ಟೋರಿ ಇದೆ. ಇದು ಸೀನ್ ಇತ್ತಲ್ಲ ಕಾರ್ ರೂಫ್ ಮೇಲೆ, ನಾನು ಐ ಲೀನ್ ಕ್ಲೋಸ್ ಟು ದ ಆಕ್ಟ್ರೆಸ್ ಅಂಡ್ ದೆನ್ ಶಿ ಮೂವ್ಸ್ ಅವೇ. ಆ ಟೈಮಲ್ಲಿ ಆಕ್ಚುಲಿ ನನ್ನ ಪೇರೆಂಟ್ಸ್ ಬಂದಿದ್ರು. ಸೊ ಎಲ್ಲರೂ ಕ್ರೂ ಅಲ್ಲಿ ಹೇಳಿದ್ರು, ಓ ಇವಾಗ ಮೇ ಬಿ ರಕ್ಕಿಗೆ ಸ್ವಲ್ಪ ಶೈ ಆಗ್ಬೋದು ಅಂತ. ಬಟ್ ಆಕ್ಚುಲಿ ಉಲ್ಟಾ ಆಯ್ತು, ನನ್ನ ಪೇರೆಂಟ್ಸ್ಗೆ ಶೈ ಆಗೋಯ್ತು. ನನ್ನ ಡ್ಯಾಡೇನೆ ಫುಲ್ ಶೈ ಆಗ್ಬಿಟ್ಟು ಕಾರ್ ಹಿಂದೆ ಒಂಥರ ಹೌಚ್ಕೊಂಡಿದ್ರು. ನನ್ನ ಅಮ್ಮ ಬರಬೇಕಿತ್ತ, ಏನಕ್ಕೆ ಬಂದಿದೀವಿ ಅಂತ ಫುಲ್ ಶೈ ಆಗೋಗಿದ್ರು. ಅವಾಗ ನಾನು ಇಲ್ಲ ಏನು ಪರವಾಗಿಲ್ಲ ನೀವು ಬನ್ನಿ ಅಂತ ಫುಲ್ ಎನ್ಕರೇಜ್ ಮಾಡ್ತಿದ್ದೆ. ನಾರ್ಮಲ್. longest shots. It took almost 10 to 11 shots we had to take, and I was surprised. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. 1 shot 2 shots ಅಲ್ಲಿ ಮುಗಿಸ್ತಾ ಇದೆ. ಏನಕ್ಕೆ ಇದು 10-15 ಅಂದಾಗ ಅವ್ರ ಅಮ್ಮ ಕ್ಲೂ ಕೊಟ್ಟರು, ಅವ್ರ ಅಪ್ಪ ನಿಂತ್ಕೊಂಡಿದ್ದಾರೆ ಅಂತ. ಸ್ವಲ್ಪ ಹೋಗ್ತೀರಾ ಸರ್? ಸೀರಿಯಸ್ಲಿ ದಟ್ ಇಸ್ ಆರ್ ಕಲ್ಚರ್, ಇಂಡಿಯನ್ ಕಲ್ಚರ್. ಎಲ್ಲೇ ಹೋಗಿ ಬೆಳೆದ್ರು ಕೂಡ ಅದಿರುತ್ತೆ ಮನಸ್ಸಲ್ಲಿ. ಲೈಕ್ ಫಸ್ಟ್ ಡೇ ನಾನು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ವಿಶಾಲ್ ಅವರು. ಲೈಕ್ ಟ್ಯೂನ್ ಕೊಟ್ಟರು, ಅವರು 4 ಟ್ಯೂನ್ ಕೊಟ್ಟರು. ಅದು ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಟ್ಯೂನ್ ಹೆಂಗೆ ಚೂಸ್ ಮಾಡಬೇಕು ಅಂತ. ಏನೋ ಒಂದು ಇಂಟ್ಯೂಷನ್ ಅಲ್ಲಿ ಚೂಸ್ ಮಾಡಿದ್ವಿ. ಅಂಡ್ ದಿಸ್ ಇಸ್ ದ ಮ್ಯೂಸಿಕ್, ಯು ಸಿ ದ ಬೀಟ್ಸ್ ಹೆಂಗ್ ಮಾಡಿದ್ದಾರೆ. ಆಮೇಲೆ ನಾವು ಆಡಿಷನ್ಗೆ ಸಿಂಗರ್ಗೆ ಸೆಲೆಕ್ಟ್ ಮಾಡೋಣ ಅಂತ ಹೋದಾಗ ವಿ ವೇರ್ ಸಪೋಸ್ ಟು ಗೋ ಟು ಔಟ್ ಸೈಡ್. ಇವು ಸುಮ್ಮನೆ ಸ್ಯಾಂಪಲ್ ಕರ್ಸಿದ್ರು, ರಾಘವ್ ಈ ತರ ಟ್ಯೂನ್ ಬರುತ್ತೆ ಅಂತ. ದೆನ್ ಫಸ್ಟ್ ಮೂಮೆಂಟ್ ಐ ಸೆಡ್, ಓಕೆ ವಿಶಾಲ್, ಯು ಶುಡ್ ಸಿಂಗ್ ದಿಸ್. ಮೇಲ್ ವಾಯ್ಸ್ ನೀನೇ ಮಾಡಬೇಕು, fixed, we don't have to go outside anta. So that was really a very good decision, because he also did not say he wants to sing. So nice. So Vishal, Naidru ಹೆಸರು ಡಿಫ್ರೆಂಟ್ ಆಗಿದೆ, ಅಷ್ಟೇ ಡಿಫ್ರೆಂಟ್ ಆಗಿದೆ ಮ್ಯೂಸಿಕ್, ವಾಯ್ಸ್ ಕೂಡ ಸೂಪರ್. ಆಲ್ಮೋಸ್ಟ್ 23 years ಇಂದ ಯು ಆರ್ ಇನ್ ದಿಸ್ ಫೀಲ್ಡ್ ಅಂತ ಕೇಳ್ಪಟ್ಟೆ. ತುಂಬಾ ಚಿಕ್ಕ ವಯಸ್ಸಿಗೆ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ದು? ತುಂಬಾ ಚಿಕ್ಕ ವಯಸ್ಸಿಗೆ. ಆಲ್ ಥ್ಯಾಂಕ್ಸ್ ಟು ನಮ್ಮ ತಂದೆ ತಾಯಿ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್, ನಾನು ಮಾತಾಡೋ ಮುಂಚೆ ಇಲ್ಲಿ ಬಂದಿರೋ ಮಾಧ್ಯಮದವ್ರಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಧನ್ಯವಾದ. ನಿಮ್ಮ ಕೆಲಸ ಮಧ್ಯ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಅದಕ್ಕೆ ನಾವು ತುಂಬ ವಿ ಆರ್ ಥ್ಯಾಂಕ್ಫುಲ್ ಆ್ಯಂಡ್ ನಮ್ಮ ಗ್ರ್ಯಾಟಿಟ್ಯೂಡ್ ಇದೆ. ಥ್ಯಾಂಕ್ ಯು.
ಸೊ ಅಗೇನ್ ಕಮಿಂಗ್ ಟು ಹೇಗೆ ಶುರು ಆಯಿತು ಅಂದರೆ ನಾನು ಟ್ರ್ಯಾಕ್ ಸಿಂಗಿಂಗ್ ಹಾಡಬೇಕು, ಯೂಶಲಾಗಿ ಕಂಪೋಸ್ ಮಾಡಿದ್ಮೇಲೆ ಒಂದು ಟ್ರ್ಯಾಕ್ ನಾವೇ ಹಾಡ್ತೀವಿ. ಸೊ ನಾನು ರಾಘವ್ ಹೇಳಿದೆ, ನಾನು 18 ಟ್ಯೂನ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಯೂಶಲಿ ನಮ್ಮ ಇಳೆಯರಾಜ ಸರ್, AR ರೆಹಮಾನ್ ಸರ್ ಇನ್ಫ್ಲುಯೆನ್ಸ್ ಇರೋರು, ಒಂದು ಸಾಂಗ್ ಸೆಲೆಕ್ಟ್ ಆಗಬೇಕಂದ್ರೆ 6 ಟ್ಯೂನ್ ಕೊಡ್ತೀವಿ, ಅದನ್ನು 2 ರೌಂಡ್ ನಾನು 18 ಟ್ಯೂನ್ ಕೊಡ್ತೀನಿ ಅಂತ ಹೇಳಿದೆ. ಅಲ್ಲಿ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ಗೆ ಅವ್ರ ಜೊತೆ ಯಾರು ಕೊಲಾಬ್ರೇಟ್ ಆಗ್ತಾ ಇದ್ದಾರೋ ಅಲ್ಲಿ ಅವ್ರ ಕೆಮಿಸ್ಟ್ರಿ ಗೊತ್ತಾಗ್ಬಿಡುತ್ತೆ, ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ. ನಾನು ಕೊಟ್ಟಿದ್ದು ಫಸ್ಟ್ 2 ಟ್ಯೂನಿಗೆ ರಾಘವ್ ಹೇಳಿದ್ರು, ವಿಶಾಲ್ ಬೇರೆ ಮುಂದೆ ಏನು ಬೇಡ, ಇದರಿಂದಾನೇ ಮುಂದೆ ಹೋಗೋಣ ಅಂತ. ಅಲ್ಲಿ ಶುರು ಆಗಿದ್ದು ಜರ್ನಿ. ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ನಮ್ಮ ಕನ್ನಡಿಗ ಸಂಘಕ್ಕೆ, ನಮ್ಮೆಲ್ಲ ಕನ್ನಡಿಗರಿಗೆ. ಈ ಥರ ಬೇರೆ ದೇಶದಲ್ಲಿದ್ದು ಅಲ್ಲಿ ನಾಟ್ ಫರ್ಗೆಟಿಂಗ್ ಯುವರ್ ರೂಟ್ಸ್ ಅಂತಾರಲ್ಲ, ಆ ಥರ ನಾಟ್ ವಿತೌಟ್ ಫರ್ಗೆಟಿಂಗ್ ಯುವರ್ ರೂಟ್ಸ್ ನಮ್ಮ ಕನ್ನಡಕ್ಕೆ ಪ್ರೋತ್ಸಾಹ ನೀಡ್ತಾ ಇರೋದು, ನಿಮ್ಮೆಲ್ಲ ಸಪೋರ್ಟ್ ಸಿಗ್ತಾ ಇರೋದು. ಒಂದು ಹೇಳಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಲೋ ಫೇಸಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಐ ಟ್ರೂಲಿ ಬಿಲೀವ್ ಇನ್ ಒನ್ ಥಿಂಗ್, ಅಡ್ವರ್ಸಿಟಿ ಈಸ್ ಅನ್ ಆಪರ್ಚುನಿಟಿ ಅಂತಾರೆ. ಕಷ್ಟ ಕಾಲದಲ್ಲಿ ನಿಮಗೆ ಅವಕಾಶಗಳು ಕಾಣಿಸುತ್ತೆ ಅಂತ. ಸೊ ಈ ಸಮಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗೋದು ಇನ್ನೂ ತುಂಬ ಇಂಪಾರ್ಟೆಂಟು. ಎಲ್ಲರೂ ದೊಡ್ಡವರು ನಮ್ಮಂಥ ಎಕ್ಸ್ಪೀರಿಯನ್ಸ್, ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ರು ನಾವಂಥ ಸ್ಟಾರ್ಟಿಂಗಲ್ಲಿ ನ್ಯೂ ಟೀಮ್ಸ್ಗೆ ಪ್ರೋತ್ಸಾಹ ಕೊಡೋದು, ನಿಮ್ಮಿಂದ ಸಿಗ್ತಾ ಇರೋದು, ಅದು ಇನ್ನೂ ಜಾಸ್ತಿ ಆಗಬೇಕು. ದಟ್ ಈಸ್ ಒನ್ ಡಿಸೈರ್ ಐ ಹ್ಯಾವ್. And I'm very thankful for the whole team, Point Blank. I'm very thankful for everybody here. That's all it is. Thank you. Thank you so much. Thank you so much. ನಮ್ಮ ಕನ್ನಡದ ಮಕ್ಕಳು ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರೋತ್ಸಾಹ ಮಾಡೋದಕ್ಕೆ ನನಗೆ ಭಾಳ ಸಂತೋಷ ಆಯಿತು. ಐ ಜಸ್ಟ್ ಫೈಂಡಿಂಗ್ ಸಮ್ ನ್ಯೂ ಅಟ್ಮಾಸ್ಫಿಯರ್ ಓದಿ. ಫಸ್ಟ್ ಒನ್ ಆಫ್ ಇಟ್ಸ್ ಕೈಂಡ್. ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಟೈಮ್ ಈ ಥರ ಆ್ಯಂಬಿಯನ್ಸು, ಅಟ್ಮಾಸ್ಫಿಯರು, ಯಂಗ್ಸ್ಟರ್ಸು, ದಟ್ಟು ಇನ್ ಜರ್ಮನಿನಲ್ಲಿ ಕನ್ನಡದ ಮೇಲೆ ತೋರಿಸಿರೋ ವ್ಯಾಮೋಹ, ನಿಮಗಿರೋವಂಥ ಪ್ರೀತಿ, ಅದಕ್ಕೆ ಮೊದಲನೇ ಕನ್ನಡ ಚಿತ್ರದುರ್ಗ ಪರವಾಗಿ ನಮ್ಮ ಅಭಿನಂದನೆಗಳು. ತುಂಬ ಚೆನ್ನಾಗಿ ಮಾಡಿದ್ದೀರ. ಎಕ್ಸಲೆಂಟ್. ಹನಿ ನಿಮ್ಮ ಯಾವುದು ಪಾಯಿಂಟ್ ಬ್ಯಾಂಕ್ ಕ್ರಿಯೇಷನ್ಸ್ ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ವಿಶಾಲ್ ಏನೋದು ನಮ್ಮ ತುಂಬ ಫ್ಯೂಚರ್ ಇದೆ ನಿಮಗೆ. ದ ಮ್ಯೂಸಿಕ್, ದ ವೇ ವಿಚ್ ಆರ್ ಸಾಂಗ್ ಎಕ್ಸಲೆಂಟ್. ನಮ್ಮ ರಾಘವ್ ನಾಯ್ಡು ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು. 15,000 euros ಖರ್ಚು ಮಾಡಿದ್ದೀನಿ ಒಂದು ಸಾಂಗಿಗೆ. ಅದನ್ನು ಒಂದು ಕನ್ನಡದ ಮೇಲೆ ಭಾಷೆ ಮೇಲೆ ಪ್ರೀತಿ ಮಾಡಿರೋದು ನಿಜವಾಗ್ಲೂ ನಿಮ್ಮ, ಅದು ಮೂವ್ ಆನ್ ಕಲ್ಚರ್ ಮೇಲೆ ಮಾಡಿರೋದು, ಅದು ಒಂದು ಡಿಫ್ರೆಂಟ್ ಕೈಂಡ್ ಇದು. ನಮ್ಮ ರಕ್ಕಿ ಸುರೇಶ್, ಅದು ಸುರೇಶ್ ಯಾರ ಸುರೇಶ್, ನಾನು ಭಾಳಷ್ಟು ಜನ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ನಮ್ಮ ದಿವ್ಯಾ ಮೇಡಮ್ ಗೊತ್ತು, ಇವರಿಗೆಲ್ಲ ಗೊತ್ತು. ಐ ಶೂಟೆಡ್ ಒಂದು ಮೂವಿ ಇನ್ 7 Wonders ದಿ ವರ್ಲ್ಡ್. 7 Wondersನಲ್ಲಿ ಪ್ರಪಂಚದ 7 ಅದ್ಭುತಗಳನ್ನು ಶೂಟ್ ಮಾಡೋಕೆ ಹೋದಾಗ 8ನೇ ಅದ್ಭುತ ಕೂಡ ಆಗಿ ನಾವು ಮಾಡಿದೆ. ಬಿಕಾಸ್ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಾವೇನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹೊರಟಾಗ ಸೋಲು ಗೆಲುವು ಸೆಕೆಂಡ್ ಪಾರ್ಟ್ ಇದು. ನಿಮಗೆ ಗೆಟ್ ಬೇಕಾಗಿದೆ. ಇಟ್ ವೆರಿ ಮಚ್ ನೀಡೆಡ್ ಫಾರ್ ದಿ ಕಾರ್ಪೊರೇಟ್ ಕಲ್ಚರ್. ಈಗ ಸಿನಿಮಾ ಮೇಕಿಂಗ್ ಸುಮ್ಮನೆ ಅದೇ ಸುಮ್ಮನೆ ಶೋಕಿಂಗ್ ಮಾಡೋದು, ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಆರ್ ರಿಕ್ವೈರ್ಡ್ ಲೈಕ್ ಯು ಕಾರ್ಪೊರೇಟ್ ಪೀಪಲ್, IT ಪೀಪಲ್. ಲಾಸ್ಟ್ ಟೈಮ್ ಎಲ್ಲ ನಮ್ಮ ಪವನ್ ಒಡೆಯರ್ ಕಾಲದಲ್ಲಿ ನೋಡಿದ್ವಿ ಒಂದ್ಸಲ. ಫಸ್ಟ್ ಟೈಮ್ ನಾನು ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜೊತೆ ವೇದಿಕೆ ಹಚ್ಕೊಂಡಾಗ ಭಾಳ ಖುಷಿ ಆಯಿತು. ಈಗ ನಿನ್ನೆ ಇದ್ದು ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ವೆಂಕಟ್. ಬಹುಶಃ ಒಂದು 10-15 ಕಾಲ್ ಮಾಡಿದ್ದಾನೆ ನೀವು ಬರಲೇಬೇಕು ಅಂತ. ನಾನು ಅಂದ್ಕೊಂಡೆ, ಯಾಕಪ್ಪ ನಾನು ಅಂದ್ಕೊಂಡೆ ಜರ್ಮನಿ ಹುಡುಗರು ಒಂದು ಕನ್ನಡ ಸನ್ಮಾನ ಸಾಂಗ್ನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಇದಕ್ಕೆ ನೀವು ಎಂಕರೇಜ್ಮೆಂಟ್ ಕೊಡಬೇಕು ಅಂದಾಗ ಐ ಆಮ್ ದಿ ಫಸ್ಟ್ ಪರ್ಸನ್ ಟು ಗಿವ್ ಎಂಕರೇಜ್ ಫ್ರಮ್ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್, ನ್ಯೂ ಮ್ಯೂಸಿಷಿಯನ್, ಡೈರೆಕ್ಟರ್, ನ್ಯೂ ಆ್ಯಕ್ಟರ್, ನ್ಯೂ ಆ್ಯಕ್ಟ್ರೆಸ್. Whoever given chance, all are settled now. I might have lost in money and crores, but I am really very happy that I have done something for the industry. ಕನ್ನಡದಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೆ ನಾನು ಭಾಳಷ್ಟು ಹೊಸಬರಿಗೆ, ಹೊಸ ಕಲಾವಿದರಿಗೆ, ತಂತ್ರಜ್ಞರಿಗೆ ಕೊಟ್ಟಾಗ ಎಲ್ಲೋ ನಿಮ್ಗೆ ನೋಡಿ ನನಗೆ ಖುಷಿ ಆಯಿತು. ನಿಮ್ಮ ಹತ್ರ ಬರಬೇಕು ಇಂಡಸ್ಟ್ರಿ. ಯಾಕಂದರೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡೋ ಹುಡುಗ. ಕನ್ನಡ ಕಡಿಮೆ ಮಾತಾಡಿದ್ರು ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ಮಾತಾಡಿದ್ರೆ ರಿಯಲಿ ಆರ್ ಗ್ರೇಟ್ಫುಲ್ ಟು ಯು. ನೀವು ಮೊದಲು ನೋಡಿದ್ರೆ ಮಮ್ಮಿ ಅಲ್ಲೆಲ್ಲ ಅಣ್ಣ ತಂಗಿ ಅನ್ಕೊಂಡಿದ್ದೆ, ಅಕ್ಕ ತಂಗಿ ಅನ್ಕೊಂಡಿದ್ದೆ. ರಿಯಲಿ ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಒಳ್ಳೆ ಮಗ ಇದ್ದಾನಮ್ಮ. ರಿಯಲಿ ಅದು ಗಾಟ್ ಸಮ್ ವಿಷನ್ಸ್. ಆ ವಿಷನ್ಸ್ನ ಸಾಕಾರ ಆಗಲಿ. ನಮ್ಮ ಮ್ಯೂಸಿಕ್ ಸಾಂಗ್ ಮಾಡಿದ್ರು
ಸಿಂಗ್ ಮಾಡಿ ನೀವೇನಾ ಎಕ್ಸಲೆಂಟ್ ಆಡಿದ್ರಿ ಮೇಡಮ್. ವಾಯ್ಸು ಇಟ್ಸ್ ಡಿಫ್ರೆಂಟ್ ಏನು ವಾಯ್ಸ್ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ. ನಾವು ಯಾವಾಗ ಅಕಸ್ಮಾತ್ ಸಿನಿಮಾ ಮಾಡಿದ್ರೆ ನಮ್ಮ ನೆನೆಸ್ಕೊಳ್ಳಿ, ಖಂಡಿತ ಅವ್ರು ಒಂದು ಅವಕಾಶ ಕೊಡುವಂಥ ಕೆಲಸ ನಾನು ಮಾಡ್ತೀನಿ. ವೆಂಕಟ್ ನಗ್ತಾ ಇದ್ದಾರೆ. ವೆಂಕಟ್ ಅವ್ರು ಒಂದು 15 ಫೋನ್ ಹೊಡೆದಾರೆ ರೀ ನಿನ್ನೆ ಮೊನ್ನೆ ಹೋದ್ವಾರದಿಂದ ಡೇಟ್ ಚೇಂಜ್ ಮಾಡಿ. ನಾವೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲಪ್ಪ. ಆ್ಯಂಡ್ ದಿ ಫಸ್ಟ್ ಪರ್ಸನ್ ಟು ಗಿವ್ ಎಂಕರೇಜ್ಮೆಂಟ್ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್ಸ್. ಈಗಲೂ ಹೇಳ್ತೀನಿ, ಮುಂದೂ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಚಿತ್ರರಂಗ ಬೆಳಿಬೇಕು ಅಂದರೆ ನಿಮ್ಮಂಥ ಹೊಸಬರು ಬರಲೇಬೇಕು. ಈಗ ಇಲ್ಲಿ ಮೇಲ್ಗಾಮ ನಮ್ಮಲ್ಲಿ ಕನ್ನಡ ಚಿತ್ರರಂಗ ಏನಾಗಿದೆ, ಐ ಡೋಂಟ್ ವಾಂಟ್ ಟು ಕಾಮಿಡಿನೇ ಬಿಡಿ, ಇದು ಹೀರೋ ಬೇಸ್ ಇಂಡಸ್ಟ್ರಿ. ನ್ಯೂ ಟ್ಯಾಲೆಂಟ್ಸ್ ಬರಲೇಬೇಕಾಗಿದೆ. ನ್ಯೂ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಧ್ಯಮದವ್ರು ಮಾಡ್ತಾನೆ ಬಂದಿದ್ದಾರೆ. ನನಗಂತೂ ಮಾಡಿದ್ದಾರೆ ಸರ್. ವೈ ಆಮ್ ಟೆಲಿಂಗ್ ಯು ದಿಸ್, ಐ ಡಿಡ್ ಎಕ್ಸ್ಕ್ಯೂಸ್ ಮೀ ಮೂವಿ ಡ್ಯೂರಿಂಗ್ 2003. ಇಟ್ ವಾಸ್ ಸೂಪರ್ ಡೂಪರ್ ಹಿಟ್. ಆ ಪಿಕ್ಚರ್ ಹಿಟ್ಟಾಗ ಮೂಲ ಕಾರಣ ಮಾಧ್ಯಮದವರು ಸರ್. ಅವರಿಲ್ಲ ಅಂದರೆ ಕಳೆದ 23 ಇಯರ್ಸಿಂದ ಐ ಆಮ್ ರೂಲಿಂಗ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿಲಿ ಇದ್ದೀನಿ. ಐ ಆಮ್ ನಾಟ್ ರೂಲಿಂಗ್, ಬಟ್ ಐ ಆಮ್ ಇನ್ ದಿ ಇಂಡಸ್ಟ್ರಿ ವಿತ್ ದಿ ಸಪೋರ್ಟ್ ಆಫ್ ದಿ ಮೀಡಿಯಾ. ಆ್ಯಂಡ್ ಐ ಬಿಕೇಮ್ ಎ ಪ್ರೆಸಿಡೆಂಟ್ ಆಫ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ದಟ್ ಆಲ್ಸೋ ದಟ್ ಕ್ರೆಡಿಟ್ ಗೋಸ್ ಟು ಮಾಧ್ಯಮದಲ್ಲಿ. ಮೀಡಿಯಾದವರು ಯಾವತ್ತೂ ಯಾವಾಗಲೂ ಹೊಸಬ್ರಿಗೆ ಎಂಕರೇಜ್ ಮಾಡೋದು ಕೆಲಸ ಮಾಡಿದರೆ, ತಮಗೂ ಕೂಡ ಮಾಡಿದೆ. ಮುಂದಿನ ಕನ್ನಡ ಸಿನಿಮಾಗಳನ್ನು ಮಾಡಿ ಕನ್ನಡದ ಬಗ್ಗೆ ಇರೋ ಪ್ರೀತಿಗೆ ಮತ್ತೊಂದು ಹ್ಯಾಟ್ಸ್ ಆಫ್ ಟು ಯು ಅಂತ ಹೇಳ್ತಾ, ಮತ್ತೊಮ್ಮೆ ಹನಿ ಎಂಟೈರ್ ಟೀಮಿಗೆ ನೀವು ಮಾಡಿರುವಂಥ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ರಿ. ಏನು ಶೈ ಏನಾಗಿಲ್ಲ ಬಿಡಿ. ಸಿನಿಮಾದಲ್ಲಿ ಅಂತ ಏನು ಸೀನ್ ಇಲ್ಲ. ತುಂಬ ಜನ ತಂದೆ ತಾಯಿಗಳಿಗೆ ನೀವು ಯಾವತ್ತೂ ನೆನೆಸ್ಕೋಬೇಕು. ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಗುಡ್, ವೆರಿ ಸ್ಮಾರ್ಟ್. ಮುಂದಿನ ಕನ್ನಡ ಚಿತ್ರರಂಗೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಬೇಕು ಅನ್ಸೋದಕ್ಕೆ ನೋಡಿದ್ರೆ ಎಷ್ಟೇ ನೋಡಿದ್ರೆ ಈ ಕಂಪನಿ ಸಿನಿಮಾ ನೋಡಿದ್ರಲ್ಲ, ಬಹುಶಃ ಅಜಯ್ ದೇವಗೊಂದು, ಅದು ಶಾಡೋ ಎಲ್ಲೋ ಇದೆ ನಿಮಗೆ ನೋಡಿ. ಯೋಚನೆ ಮಾಡಿ, ಇವೆಲ್ಲ ಸೇರ್ಕೊಂಡು ಮಾಡಿ ನಮ್ಮಿಂದ ಏನು ಸಹಕಾರ ಬೇಕು ಖಂಡಿತವಾಗಲೂ ಚಿತ್ರರಂಗದ ಪರವಾಗಿ ಕೊಡ್ತೀವಿ. ನಮ್ಮ ದಿವ್ಯಾಲವರು ಕೂಡ ಭಾಳ ಒಳ್ಳೆಯವರು, ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೀರಾ. ಈ ಹುಡುಗರು ಎಂಕರೇಜ್ ಮಾಡೋಂಥ ಕೆಲಸ ನಾವು ಕೂಡ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಮಾಧ್ಯಮ ನಮಸ್ಕಾರ. ಜಾಸ್ತಿ ಮಾತಾಡೋದು ಕ್ಷಮಿಸ್ಬೇಕು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಹಾಗೆ ಪಕ್ಕದಲ್ಲೇ ಶಿನೇಗೌಡ ಸರ್ ಇದ್ದಾರೆ, ನಮ್ಮ ಬಾಸ್ ಅವರು. ಬಾಸ್. ಕನ್ನಡ ಚಿತ್ರರಂಗದ ಗರುಡಗಂಬ ಅಂದ್ರೆ ಇವರಿಗೆ ನೆಕ್ಸ್ಟ್ ಪಾರ್ವತಮ್ಮ ರಾಜ್ಕುಮಾರ್ ಆದ್ಮೇಲೆ ನಮ್ಮ ಅಣ್ಣ ಅವರೇ, ಮಾಜಿ ಅಧ್ಯಕ್ಷ. ಶಿನೇಗೌಡರ ಒಂದು ಚಂದದ ಅವರಿಗೆ ಏರಿಯಾ ಆಗಲ್ಲ, ಬರ್ತಾ ಬರ್ತಾ ಫುಲ್ ಸ್ಟಾಪ್ ಆಗಿಬಿಟ್ಟಿದೆ. ನಮ್ಮ ರಕ್ಷಾ ಸುರೇಶ್ ಸ್ಟೇ ತಂದಿದ್ದಾರೆ ಏಜ್ಗೆ. ರಕ್ಷಾ ಸುರೇಶ್ ತಾಯಿದ್ರು, ಅವ್ರಿಗೂ ಹೆಚ್ಚು ಕಾಣ್ತಲ್ಲ, ಇವ್ರಿಗೆ ಹೆಚ್ಚು ಕಾಣಲ್ಲ. ಅದಕ್ಕೆ ದಯವಿಟ್ಟು ಮಾತಾಡೋಣ. ಮೊದಲನೇದಾಗಿ ನೀನು ಯಾರ ಮಗ? ರಾಜಶೇಖರ್ ಮೊಮ್ಮಗ ನೋಡಿ. ಯಾಕಪ್ಪ ಇಲ್ಲಿಗೆ ಬಂದೆ ಅಂದ್ರೆ, ಈ ಸಾಲಿಗ್ರಾಮ ಹೆಸರು ಕೇಳಿದಿರ ನೀವು? ಮೈಸೂರು ಸಾಲಿಗ್ರಾಮ ಹಿಂದೆ ರಾಮಾನುಜಾಚಾರ್ಯರು, ನಿಮಗೆಲ್ಲ ಗೊತ್ತು, ಗ್ರೇಟ್ ಫಿಲಾಸಫರ್ ಅವರು ಅಲ್ಲಿ ಬಂದು ಭಾಷೆಗಳಂತ ಅರ್ಥ ಮಾಡ್ತಿರಂತೆ. ಅಲ್ಲೊಂದು ದೇವಸ್ಥಾನ ಇದೆ, ನಿಮ್ಗೆ ಯಾವತ್ತಾರು ನಿಮ್ಗೆ ಹೇಳ್ತೀನಿ, ಅವತ್ತನ್ನೆಲ್ಲ ಕರ್ಕೊಂಡು ಕಾಲ ಕೂಡ ತರಬೇಕು. ಭಾಷ್ಯಕಾರ ಟೆಂಪಲ್ ಅಂತ, ಅಲ್ಲಿ ಭಾಷೆಗಳನ್ನು ತರ್ಕ ಮಾಡ್ತಿದ್ರಂತೆ. ಅದಕ್ಕೆಲ್ಲ ಭಾಷ್ಯಕಾರ ಟೆಂಪಲ್ ಅಂತ ಕರೀತಾರೆ. ಅಲ್ಲಿ ಒಂದು ಕೊಳ ಇದೆ, ತೀರ್ಥ ಕೊಳ ಇದೆ, ವಿಶೇಷವಾದ ತೀರ್ಥ ಕೊಳ. ಬೇಸಿಗೆ ಕಾಲದಲ್ಲಿ ತುಂಬಿರುತ್ತೆ, ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ. ಅದು ವಿಶೇಷ. ಅಲ್ಲಿ ನೀವೆಲ್ಲ ಒಂದು ಬಂದು ನೀವು ಕರ್ಕೊಂಡು ತೋರಿಸ್ತೀನಿ. ಭಾಷ್ಯಕಾರ ಟೆಂಪಲ್ಲು, ಯೋಗ ನರಸಿಂಹ ಸ್ವಾಮಿ, ಸಾಲಿಗ್ರಾಮ್ ಯೋಗ ನರಸಿಂಹ ಸ್ವಾಮಿ ಅಂತೇಳಿ ಬಹಳ ಫೇಮಸ್ ಟೆಂಪಲ್ ಅದು. ಅಲ್ಲಿ ಇವ್ರ ತಂದೆ, ಇವ್ರ ತಾತ ಹುಟ್ಟಿ ಬೆಳೆದಂತ ಜಾಗ. ಇವರು ಸಾವುಕಾರ್ ಬೋರೇಗೌಡ್ರ ಮಗ, ಅಪ್ಪಾಜಿ ಗೌಡ್ರ ಮಗ ರಾಜಶೇಖರ್ ಮಗ ಸುರೇಶ್ ಮಗ ನೀನು. ನೋಡಿ ಇಲ್ಲಿದೆ ಒಂದು ಇತಿಹಾಸ ಇದೆ ಸಾಲಿಗ್ರಾಮದಲ್ಲಿ. ಸಾಲಿಗ್ರಾಮದಲ್ಲಿ ಅಪ್ಪಾಜಿ ಹನುಮಂತೇಗೌಡರು, ಬೋರೇಗೌಡರು, ಆಂಜನೇಯಗೌಡರು 3 ಜನ ಬ್ರದರ್ಸ್. ಇವರು ಸಾವುಕಾರ ಬೋರೇಗೌಡರು ಮರಿ ಮಗ ಅವರು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬಾಸ್ ಬಂದು ಹೇಳಿದ್ರು, ಹೀಗೆ ಅಣ್ಣ ಹೀಗೆ ನೀವು ಬರಬೇಕು ಅಂತ. ಸರಿಯಪ್ಪ ಅಂತ ಬಂದೆ. ವೆಂಕಟ್ಕರ್ರು ಬಂದೆ. ಇಲ್ಲಿ ಬಂದಾಗ ಗೊತ್ತಾಯ್ತು ಎಲ್ಲ ನ್ಯೂ ಕಮರ್ಸ್, ಹೊಸಬರು ಸೇರಿ ಏನಾದ್ರು ಒಂದು ಮಾಡ್ತಾರೆ ಗ್ಯಾರಂಟಿ, ಗೊತ್ತು ನನಗೆ. ಅವ್ರ ಕ್ರಿಯೇಟಿವಿಟಿ ಇರ್ತದೆ ಅವರಿಗೆ. ಅದಕ್ಕೆ ತಕ್ಕನಾಗಿ ನಮ್ಮ ಮೀಡಿಯಾದವರು ನಿಮಗೆಲ್ಲ ಸಪೋರ್ಟ್ ಮಾಡ್ತಾರೆ, ಅಷ್ಟು ಮಾತ್ರ ಗ್ಯಾರಂಟಿ. ನಾನೇ ಹೇಳ್ತೀನಿ, ಎಲ್ಲರೂ ಕೂಡ ನಮ್ಮ ಮೀಡಿಯಾ ಮಾತ್ರ ಸಪೋರ್ಟ್ ಮಾಡ್ತಾರೆ. ನೀವು ಟ್ಯಾಲೆಂಟ್ ತೋರಿಸಿದ್ದೀರಾ, ಮಾಡಿದ್ದೀರಾ. ನಾನು ಇನ್ನೂ ಕೂಡ ಸಾಂಗ್ ನೋಡಿಲ್ಲ, ನೋಡಿದ್ಮೇಲೆ ಹೇಳ್ತೀನಿ. ನಾನು ಮೇಲಾಗಿ ನಮ್ಮ ಮೇಡಮ್ ಇದಾರಲ್ಲ, ಚೆನ್ನಾಗಿ ಮಾಡಿ ನೋಡಿ. ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ಅಧ್ಯಕ್ಷರ ಜೊತೆಗೆ ನಿರ್ಮಾಪಕರು ಹೌದು, ವಿತರಕರು ಹೌದು,
ಅವರು ಸಕಲ ಕಲಾವಲ್ಲಭರು ಇದ್ದಂಗೆ ಅವರು ಅಲ್ಲೇನಮ್ಮ, ಸಕಲ ಕಲಾವಲ್ಲಭನೆ. ಅವ್ರೊಂದು ಹೀರೋ ಮಾಡಬೇಕು, ಅದು ಆಗಿಲ್ಲ ಅಷ್ಟೇ. ಆಶೀರ್ವಾದ. ಆದ್ರಿಂದ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿದ್ದು. ಮೇಲಾಗಿ ನಮಗೆ ಖುಷಿ ಏನಪ್ಪ, ನಮ್ಮ ಹುಡುಗ ಸಾಲಿಗ್ರಾಮದ ಕಾವೇರಿ ನೀರು ಕುಡಿದಂತ ಹುಡುಗ ಅಲ್ಲಿಗೆ ಹೋಗಿ ಅಲ್ಲಿ ಬಾವುಟ ಹಾರಿಸಿದಾರಲ್ಲ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನ್ಸುತ್ತೆ. ನನಗೆ ತಾತ ರಾಜಶೇಖರ್ ಅವರು ಫೋನ್ ಮಾಡಿ ಹೇಳಿದ್ರು, ನಿಮಗೆ ನೀವ್ ಬರ್ಬೇಕು, ನೀವ್ ಬಂದ್ರೆ ಹೋಗಲ್ಲ ಅಂತ ಹೇಳಿದ್ದೆ. ಇಲ್ಲ ನಂಗೆ ಸ್ವಲ್ಪ ಆಗ್ತಾ ಇಲ್ಲ ಬರೋದಕ್ಕೆ ಚಿನ್ನಪ್ಪಣ್ಣ, ನೀವು ಹೋಗ್ಬೇಕು, ನಮ್ಮ ಹುಡುಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರು. ನಾನು ಬಂದೆ, ಕೇಳಿದೆ ಇಲ್ಲಿ ಈಗ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಹೋಗ್ತಾ ಇದ್ರು. ಯಾಕಮ್ಮ ಹೊಟ್ಬಿಟ್ಟೆ ಅಂದೆ. ಇಲ್ಲ ಅಪ್ಪಾಜಿ, ನಾನು ತಿರುಪ್ತಿಗೆ ಹೋಗ್ತಾ ಇದ್ದೀನಿ, ತಿರುಪ್ತಿಗೆ ಹೋಗ್ಬೇಕು. ಸರಿ, ತಿರುಪ್ತಿಗೆ ಹೋಗು, ವೆಂಕಟೇಶ್ವರ ನೋಡ್ಕೊ, ಈಗೇನು ಬಿಡುಗಡೆ ಮಾಡಿದೀಯ ಅವರು ಒಳ್ಳೆದಾರ ಅಂತ ಕೇಳ್ಕೊ, ನನಗೆ ಬರ್ತಾರೆ ಲಾಡು ತಗೊಂಡು ಬಮ್ಮ ಅಂತ ಹೇಳಿ ಕಳಿಸ್ತೇನೆ. ನಿಜವಾಗ್ಲೂ ಖುಷಿ ಆಯಿತು. ಒಂದು ಚಿಕ್ಕ ಚೊಕ್ಕದ ಈ ಒಂದು ಸಮಾರಂಭದಲ್ಲಿ ನಾನು ಭಾಗಿಯಾಗಿರೋದು ತುಂಬ ಹೆಮ್ಮೆ ಅನಿಸುತ್ತೆ. ಜೊತೆಗೆ ಇದುವರೆಗೂ ಕೂಡ ನಾನು ಮ್ಯೂಸಿಕ್ ಡೈರೆಕ್ಟ್ರು, ಹಾಡಿದವರು, ಬರೆದವರು, ಮೇಲಾಗಿ ಆಕ್ಟ್ರು, ಪ್ರೊಡ್ಯೂಸರ್ ಕಮ್ ಆಕ್ಟರ್. ನೀವು ಆಕ್ಟರ್. ವಾ 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 ವಾ, ಎಲ್ಲ ಒಂದು ಟೀಮ್ ನಿಮ್ದು. ವಾ, ಎಲ್ಲ ಯಂಗ್ ಟೀಮ್ ಅಂಡ್ ಎನರ್ಜಿ ಟೀಮ್ ಆಗಲಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮೀಡಿಯಾ ಮಾತ್ರ ಹೊಸ ಬಗ್ಗೆ ಯಾವತ್ತೂ ಸಂಕೇಟ್ ಮಾಡ್ತಾರೆ ಅವರು. ಅದ್ ಮಧ್ಯೆ ಯಾರು ಹೇಳ್ಕೊಡ್ಬೇಕಾಗೇ ಇಲ್ಲ. ನೀವು ಕೇಳೋದು ಬೇಡ, ಹೇಳೋರಿಗೆ ಏನಾದ್ರು ಇದ್ರೆ ತಪ್ಪಿ ಈಗ ಇಮಿಡಿಯೇಟ್ ತಿಂತಾರೆ ಅವರು. ಈಗ ದಿವಸ ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಆ ಥರ ಮೀಡಿಯಾ ನಮ್ಮ ಹತ್ರ ಇಲ್ಲಿ ಯಾರು ಕೂಡ ಅವ್ರು ಹಾಗೆ ಮಾಡ್ತಾರೆ, ಹೀಗೆ ಮಾಡಬೇಕು, ಮೇಲೆ ಇಳಿಸ್ಬೇಕು, ಆ ಭಾವನೆ ನಮ್ಮ ಮೀಡಿಯಾ ಯಾರೂ ಇಲ್ಲ. ಎಲ್ಲ ನ್ಯೂ ಕಮರ್ಸ್ ತುಂಬ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾವಾಗ ಏನು ಬೇಕಾದ್ರೂ ಕೇಳ್ಕೊಂಡು ಹೋಗ್ಬೋದು. ನಿಜವಾಗ್ಲೂ ಮಾಡ್ತಿರೋದು ಈ ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ಭತ್ತ ಅಂತ ಒಂದು ಹಾಡಿದೆಯಲ್ವಾ, ಅಲ್ಲೇ ನಮ್ಮ ತೆನೆ ಕೂಡಿದ್ರೆ ಬಳ್ಳ, ಬಂಗಾರ ಮನುಷ್ಯರ್ತಿರ್ಬೇಕು. ಎಸ್ ನೋಡಿ, ಜ್ಞಾಪಕ ಆಯ್ತು ನನಗೂ, ಸ್ವಲ್ಪ ವಯಸ್ಸಾಗಿದೆ. ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತದೆ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ. ನಾನು ತುಂಬ ಖುಷಿ ಪಡ್ತೀನಿ. ನಿಮ್ಗೆ ಯಶಸ್ಸು ಸಿಗ್ಲಿ, ಕೀರ್ತಿ ಸಿಗ್ಲಿ ಅಂತ ಹೇಳಿ ಹಾರೈತಿ. ನೋಡಿ, ನಮ್ಮ ಚೇಂಬರ್ ಅಧ್ಯಕ್ಷರು ನಮ್ಮ ಸುಮ್ಮನೆ ನಮ್ಮ ಸುರೇಶ್ ಅವರು, ಅನುಭವಿ ನಿರ್ಮಾಪಕರು, ವಿತರಕರು, ಈಗ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಕೂಡ ಅವ್ರನ್ನ ಉಪಯೋಗಿಸ್ತಾರೆ, ಒಳ್ಳೇದಾಗುತ್ತೆ. ನಮಸ್ಕಾರ. ಅನಿಯನಿ ಟೀಮ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.